ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯೊಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯೊಳ ದೇವ ಜನರೇ, ಆತನು ಈ ಮಾತನ್ನು ಎಲ್ಲಿರುವಾಗ ಮಾತನಾಡುವವನಾಗಿದ್ದಾನೆ, ಅಂದರೆ ಶಿಲುಬೆಯ ಮೇಲೆ ಇರುವಾಗ ಆತನ ಏನ್ ಮಾಡುವವನಾಗಿದ್ದಾನೆ, ಮಾತನಾಡುವವನಾಗಿದ್ದಾನೆ. ಏನೆಂದು ಮಾತನಾಡುವವನಾಗಿದ್ದಾನೆ? ಎಲ್ಲಾ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ ಆತನ ಏನ್ ಮಾಡುವವನಾಗಿದ್ದಾನೆ, ಒಪ್ಪಿಸಿಕೊಡುವವನಾಗಿದ್ದಾನೆ. ಆತನು ತಂದೆಯಾದ ದೇವರ ಚಿತ್ತವನ್ನ ಎಲ್ಲವನ್ನ ಆತನು ಪೂರ್ತಿಯಾಗಿ ಮುಗಿಸುವವನಾಗಿದ್ದಾನೆ. ಆತನು ಅರಿತುಕೊಳ್ಳುವವನಾಗಿದ್ದಾನೆ. ನಾನು ನನ್ನ ತಂದೆಯಾದ ದೇವರ ಎಲ್ಲಾ ಚಿತ್ತವನ್ನ ನಾನೇನ್ ಮಾಡಿದ್ದೇನೆ, ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ, ಎಲ್ಲಾ ತೀರಿತು, ತಂದೆಯಾದ ಚಿತ್ತ ಇಲ್ಲಿ ತೀರಿತು ಅಂತಂದ ಹೇಳಿ ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ಎಷ್ಟು ಒಂದು ಸೌಮ್ಯ ಭಾವದಿಂದ, ಆತನು ಎಷ್ಟು ಒಂದು ತಗ್ಗಿಸಿಕೊಳ್ಳುವಂತಹ ಒಂದು ಹೃದಯದಿಂದ ಈ ಲೋಕದಲ್ಲಿ ತಂದೆಯಾದ ದೇವರ ಚಿತ್ತವನ್ನ ಆತನು ಸಂಪೂರ್ಣವಾಗಿ ಮಾಡಿರಬಹುದು. ಪ್ರೀತಿಯುಳ್ಳ ದೇವ ಜನರೇ, ಆತನು ಶಿಲುಬೆಯ ಕಂಬದ ಮೇಲೆ ಇರುವಾಗಲೂ ಕೂಡ ಆತನು ತನ್ನ ತಂದೆಯ ಚಿತ್ತವನ್ನೇ ಆತನ ಏನ್ ಮಾಡುವವನಾಗಿದ್ದಾನೆ. ಅದಕ್ಕೆ ಆತನ ಹೇಳ್ತಾನೆ, ಎಲ್ಲಾ ತೀರಿತು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ನಾವು ಮಾಡಿ ಮುಗಿಸಿದ್ದೇವಾ? ಕರ್ತನ ಆಲೋಚನೆಗಳಲ್ಲಿ ನಾವು ಇವತ್ತು ನಡೆದು ಹೋಗುವವರಾಗಿದ್ದೇವಾ? ದೇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೆದು ಹೋಗುವವರಾಗಿದ್ದೇವಾ? ನಾವು ಇವತ್ತು ಆತನಂತೆ ಎಲ್ಲಾ ತೀರಿತು, ದೇವರೇ ನಿನ್ನ ಚಿತ್ತವನ್ನ ನಾನು ಮಾಡಿ ಮುಗಿಸಿದ್ದೇನೆ, ನಿನ್ನ ಆಲೋಚನೆಗಳ ಪ್ರಕಾರವೇ ನಾನು ನಡೆದು ಹೋಗಿದ್ದೇನೆ ಎಂದು ನಾವು ಇವತ್ತು ಹೇಳುವುದಕ್ಕೆ ಸಾಧ್ಯವಾ? ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ಹೇಗೆ ಈ ಲೋಕದಲ್ಲಿ ನಮಗೊಂದು ಮಾರ್ಗದರ್ಶನವನ್ನ ಉಂಟು ಮಾಡಿದ್ದಾರೋ, ಹೇಗೆ ಆತನು ಈ ಲೋಕದಲ್ಲಿ ನಡೆದು ಹೋಗಿದ್ದಾನೋ, ಅದೇ ಪ್ರಕಾರವೇ ನಾವು ಇವತ್ತೇನ್ ಮಾಡಬೇಕು, ನಡೆದು ಹೋಗಬೇಕು. ಅಂದರೆ ತಂದೆಯಾದ ದೇವರ ಚಿತ್ತವನ್ನ ಇವತ್ತು ನಾವು ಮಾಡಿ ಮುಗಿಸಿ ನಾವು ಕೊನೆಗೆ ಹೋಗುವಂತಹ ಸಮಯದಲ್ಲಿ ಎಲ್ಲಾ ತೀರಿತು ಅಂತ ನಮ್ಮಿಂದ ಹೇಳುವುದಕ್ಕೆ ಸಾಧ್ಯವಾಗ್ತದ? ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ಎಲ್ಲವನ್ನ ನಮ್ಮ ಪಾಪಗಳನ್ನ ತೆಗೆದುಕೊಂಡನು, ನಮ್ಮ ದೋಷಗಳನ್ನ ಆತನು ಹೊತ್ತುಕೊಂಡನು, ತಂದೆಯಾದ ದೇವರ ಚಿತ್ತವನ್ನ ಮಾಡಿ ಮುಗಿಸಿದನು. ಅದಕ್ಕೆ ಆತನು ಹೇಳುವವನಾಗಿದ್ದಾನೆ, ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಈ ಲೋಕದಲ್ಲಿ ದೇವರ ಆಲೋಚನೆನ ನಾನು ಮಾಡಿ ಮುಗಿಸಿದ್ದೇನೆ, ಈ ಲೋಕದಲ್ಲಿ ತಂದೆಯಾದ ದೇವರ ಚಿತ್ತವನ್ನ ನಾನು ಮಾಡಿ ಮುಗಿಸಿದ್ದೇನೆ. ಅದಕ್ಕೆ ಎಲ್ಲಾ ತೀರಿತು ಅಂತಂದು ಹೇಳಿ ನನ್ನ ಆತ್ಮವನ್ನ ನಾನೇ ಮಾಡುವವನಾಗಿದ್ದೇನೆ, ಒಪ್ಪಿಸಿಕೊಡುವವನಾಗಿದ್ದೇನೆ ಎಂದು ಆತನು ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮ ಎಷ್ಟಾಗಿ ಪ್ರೀತಿಸುವವನಾಗಿದ್ದಾನೆ, ಎಲ್ಲವನ್ನೂ ನಮಗೋಸ್ಕರ ಮಾಡಿ ಮುಗಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಚಿತ್ತವನ್ನ ಮಾಡಿ ಮುಗಿಸುವಂತೆ, ನಿಮ್ಮ ಹಾಗೆ ಎಲ್ಲಾ ತೀರಿತು ಅಂತ ಹೇಳುವಂತೆ ಸಹಾಯ ಮಾಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.